ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ಹಾಕೋರು ಈ ಒಂದು ತಪ್ಪುಗಳನ್ನ ನೀವು ಮಾಡಬಾರ್ದು. ಇವಾಗ ನಾನು ಹೇಳ್ತೀನಿ ಯಾವ ಒಂದು ತಪ್ಪುಗಳನ್ನ ಮಾಡಬಾರ್ದು ಅಂತ. ಸೊ ಆ ಒಂದು ತಪ್ಪುಗಳನ್ನ ನೀವು ಮಾಡೋದ್ರಿಂದ ನಿಮ್ಮ ಒಂದು ವೀಡಿಯೋಸ್ಗಳು ಜಾಸ್ತಿ ರೀಚ್ ಆಗೋದಿಲ್ಲ, ಒಳ್ಳೆ ವ್ಯೂಸ್ ಬರೋಲ್ಲ, ಏನು ವರ್ಕೌಟ್ ಆಗೋಲ್ಲ. ಸೊ ಆದ್ದರಿಂದ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋರು ಏನು ತಪ್ಪು ಮಾಡಬಾರ್ದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋಸ್ ಆದರೆ ಇವಾಗಲೇ ಒಂದು ಲೈಕ್ನ ಮಾಡಿ. ಆಯಿತಾ? ಲೈಕು ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ತುಂಬ ಜನ ಇನ್ಸ್ಟಾಗ್ರಾಮ್ ರೀಲ್ಸ್ಗಳನ್ನ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಇಷ್ಟ ಬಂದಿದ್ದು ರೀಲ್ಸ್ಗಳನ್ನ ಅಪ್ಲೋಡ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಅದರಲ್ಲಿ ಕೆಲವೊಂದಷ್ಟು ಜನ ಇನ್ಸ್ಟಾಗ್ರಾಮ್ನ ರೀಲ್ಸ್ನ ಅಪ್ಲೋಡ್ ಮಾಡ್ಬೇಕಾದ್ರೆ ಕೆಲವೊಂದಷ್ಟು ತಪ್ಪುಗಳನ್ನ ಮಾಡ್ತಾರೆ. ಆ ಒಂದು ತಪ್ಪಿಂದ ಅವರೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಒಂದು ಒಳ್ಳೆ ವ್ಯೂಸ್ ಬರೋದಿಲ್ಲ, ವೈರಲ್ ಆಗೋದಿಲ್ಲ. ಸೊ ಅದಕ್ಕೆ ಮೊದಲನೇ ಕಾರಣ ಏನಪ್ಪ ಅಂತಂದರೆ, ಸೊ ತುಂಬ ಜನ ಈ ಒಂದು ಅವರು ಮಾಡುವಂಥ ಡಬ್ ಸ್ಮ್ಯಾಶ್ಗಳು ಏನಿರುತ್ತೆ ರೀಲ್ಸ್ಗಳು, ಸೊ ಅದು ವೀಡಿಯೋಗೆ ಆ ಒಂದು ವಾಯ್ಸ್ಗೆ ಸಿಂಕ್ ಆಗಿರಲ್ಲ. ಆಯಿತಾ? ಸೊ ಇವಾಗ ಒಂದು ಡಬ್ ಸ್ಮ್ಯಾಶ್ ಮಾಡ್ತೀರಾ ಅಂತಂದರೆ ಮೇಯ್ನ್ ಅಲ್ಲ, ರೀಚ್ ಆಗಬೇಕು ಅಂತಂದರೆ ಫಸ್ಟು ಆ ಸಾಂಗ್ಗೆ ಅಥವಾ ಆ ಒಂದು ಡೈಲಾಗ್ಗೆ ನಿಮ್ಮ ಒಂದು ಆ್ಯಕ್ಟಿಂಗ್ ಟಚ್ ಆಗಬೇಕು ಅಂತಂದರೆ ಸಿಂಕ್ ಆಗಬೇಕು. ಎರಡು ಜೊತೆಗೆ ಬಂದರೆ ತಾನೇ ಒಂದು ಒಳ್ಳೆ ಔಟ್ಪುಟ್ ಸಿಗೋದು. ಸೊ ತುಂಬ ಜನ ಏನು ಮಾಡ್ತಾರೆ, ಸುಮ್ಮನೆ ಹಂಗೆ ಒಂದು ತಕ್ಕಮಟ್ಟಿಗೆ ಆಗಲಿ ಅಂತ ಅಂದ್ಬಿಟ್ಟು ಅದು ಅಪ್ಲೋಡ್ ಮಾಡಿಬಿಡ್ತಾರೆ. ಸೊ ಮ್ಯೂಸಿಕ್ ಎಲ್ಲೋ ಇರುತ್ತೆ ಅಥವಾ ಡೈಲಾಗ್ ಎಲ್ಲೋ ಇರುತ್ತೆ, ಇವರೇ ಎಲ್ಲೋ ಹೇಳಿರ್ತಾರೆ. ಅವನು ಈ ಸಲ ನಮ್ಮದೇ ಅವ ಅಂದರೆ ಇನ್ನೂ ಇವನು ಹೇಳೇ ಇರೋದಿಲ್ಲ. ಸೊ ಹಂಗಾದಾಗ ಏನಾಗುತ್ತೆ, ನಿಮ್ಮ ಒಂದು ವೀಡಿಯೋಸ್ಗಳನ್ನ ಯಾರೂ ನೋಡೋದಕ್ಕೆ ಇಷ್ಟಪಡಲ್ಲ. ಆ್ಯಂಡ್ ಇನ್ಸ್ಟಾಗ್ರಾಮ್ ಅವರು ನಿಮ್ಮ ಒಂದು ವೀಡಿಯೋ ರೆಕಮೆಂಡ್ ಮಾಡೋರು ಕೂಡ ಜಸ್ಟ್ ಸ್ವೈಪ್ ಮಾಡಿಬಿಡ್ತಾರೆ. ಸೊ ಆದ್ದರಿಂದ ಈ ಒಂದು ತಪ್ಪನ್ನು ನೀವು ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಆ ಒಂದು ಮ್ಯೂಸಿಕ್ ಜೊತೆ ಸಿಂಕ್ ಆಗೋ ಥರ ನೀವು ವೀಡಿಯೋಸ್ಗಳನ್ನ ನೀವು ಮಾಡಬೇಕಾಗುತ್ತೆ. ಇನ್ನು ಎರಡನೇದು ಏನಪ್ಪ ಅಂತಂದರೆ, ತುಂಬ ಜನ ಈ ಒಂದು ರೀಲ್ಸ್ಗಳನ್ನ ಅಪ್ಲೋಡ್ ಮಾಡೋರು ಬ್ಲರ್ ಆಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿಬಿಡ್ತಾರೆ. ಅಂತಂದರೆ ಕ್ಲಾರಿಟಿ ಇರಲ್ಲ. ಓಕೆ, ಸ್ವಲ್ಪ ಕ್ಲಾರಿಟಿ ಇರುವಂಥ ವೀಡಿಯೋಸ್ಗಳನ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇದು ಕೂಡ ಒಂದು ತಪ್ಪು ಅಂತಾನೆ ತಗೋಬೋದು ನಾವು. ಆ್ಯಂಡ್ ನೀವು ವೀಡಿಯೋಸ್ಗಳನ್ನ ಹೈ ಕ್ವಾಲಿಟಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಷ್ಟು ನಿಮಗೆ ಇನ್ಸ್ಟಾಗ್ರಾಮ್ ಅವರು ಆದಷ್ಟು ಪ್ರಮೋಟ್ ಮಾಡ್ತಾರೆ. ಇದೊಂದು ಮೈಂಡಲ್ಲಿ ಇರಲಿ. ಇದು ಎಲ್ಲ ಕಡೆನೂ ನೀವು ಅಪ್ಲೈ ಮಾಡ್ಕೋಬೇಕು. ಕಮ್ಮಿ ಕ್ವಾಲಿಟಿ ಅಪ್ಲೋಡ್ ಮಾಡಿದ್ರೆ ಓಕೆ, ಸೈಡ್ಗೆ ಎತ್ತಿಸಿತಾರೆ. ಸೊ ನೀವು ಒಂದು ಒಳ್ಳೆ ಕ್ವಾಲಿಟಿಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತು ಅಂತಂದರೆ ಆ ಒಂದು ವೀಡಿಯೋನ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡ್ತಾರೆ. ಯಾಕೆಂತಂದರೆ ಒಳ್ಳೆ ಕ್ವಾಲಿಟಿ ಇರುವಂಥ ವೀಡಿಯೋ ಔಟ್ಪುಟ್ ಚೆನ್ನಾಗಿ ಬಂದಿರುತ್ತೆ, ನೀಟಾಗಿರುತ್ತೆ. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ಸೊ ಅದರಿಂದ ಅವರು ಪ್ರಮೋಟ್ ಮಾಡ್ತಾರೆ. ಸೊ ಅದರಿಂದ ಒಳ್ಳೆ ಕ್ವಾಲಿಟಿ ವೀಡಿಯೋಸ್ಗಳನ್ನ ಮಾಡಿ ಅಂತ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಕೆಲವೊಂದಷ್ಟು ಜನ ತಪ್ಪೇನು ಮಾಡ್ತಾರೆ ಅಂತಂದರೆ, ಈ ವಾಟರ್ ಮಾರ್ಕ್ ಇದ್ರೂ ಕೂಡ ಹಂಗೆ ಅಪ್ಲೋಡ್ ಮಾಡಿಬಿಡ್ತಾರೆ. ಇವಾಗ ಎಕ್ಸಾಂಪಲ್, ಇವಾಗ ಯಾವುದೋ ಒಂದು ಟಿಕ್ಟಾಕ್ದು ವಾಟರ್ ಮಾರ್ಕ್ ಇತ್ತು ಅಂತಂದರೆ ಹಾಕ್ತಾರೆ. ಸೊ ನಿಮಗೆ ವಾಟರ್ ಮಾರ್ಕ್ ತೆಗಿಯೋಕೆ ಆಗ್ತಾಯಿಲ್ಲ ಅಂತಂದರೆ ಅಪ್ಲೋಡ್ ಮಾಡಿ, ತೊಂದರೆ ಇಲ್ಲ. ಬಟ್ ನಾನು ಹೇಳೋದೇನು ಅಂತಂದರೆ, ಆದಷ್ಟು ವಾಟರ್ ಮಾರ್ಕ್ ಇಲ್ಲದೆ ಇರುವಂಥ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರೆ ಚೆನ್ನಾಗಿ ರೀಚ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ನೋಡಿ, ಈಗ ಯೂಟ್ಯೂಬ್ ಅಂತಂದರೆ ಯೂಟ್ಯೂಬಲ್ಲೇ ಓನಾಗಿ ವೀಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ನೀವು ಬೇರೆ ಒಂದು ಯಾವುದೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಮಾಡಿರೋ ವೀಡಿಯೋನ ವಾಟರ್ ಮಾರ್ಕ್ ಇರೋದನ್ನ ನೀವು ಇಲ್ಲಿ ತಂದು ಹಾಕಿದ್ರೆ ಯೂಟ್ಯೂಬರ್ ಕಣ್ಣಿಗೆ ಬಿತ್ತು ಅಂತಂದರೆ ಸೊ ಅವ್ರು ನನ್ನ ವೀಡಿಯೋ ಪ್ರಮೋಟ್ ಮಾಡ್ತಾರಾ? ಬೇರೆ ಅಪ್ಲಿಕೇಶನ್ ಅವರಿಂದ ನಾನೇ ಕಿಲ್ ಪ್ರಮೋಟ್ ಮಾಡಬೇಕು ಅಂತ ಅವರು ಫಿಕ್ಸ್ ಆಗ್ತಾರೆ. ಸೊ ಆದ್ದರಿಂದ ವಾಟರ್ ಮಾರ್ಕ್ನ ಆದಷ್ಟು ರಿಮೂವ್ ಮಾಡೋದಕ್ಕೆ ಟ್ರೈ ಮಾಡಿ. ರಿಮೂವ್ ಮಾಡೋಕ್ಕಾಗಿಲ್ಲ ಅಂತಾರೆ ತೊಂದರೆ ಇಲ್ಲ, ಅಪ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊ ನಾನು ಟ್ರೈ ಮಾಡ್ತೀನಿ, ಆಗಿಲ್ಲ ಅಂತಂದರೆ ಹಂಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಅದರಲ್ಲಿ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ನೀವು ವೈರಲ್ ಆಗಲೇಬೇಕು ಅನ್ನೋರು ಸೊ ಈ ಥರ ಒಂದು ಮಾಡ್ಬೋದು. ಓಕೆ, ಇನ್ನು ತುಂಬ ಜನ ಕೆಲವೊಂದು ಜನ ತಪ್ಪೇನು ಮಾಡ್ತಾರೆ ಅಂತಂದರೆ, ಈ ಟ್ಯಾಗ್ಸ್ಗಳನ್ನ ಹಾಕ್ತಾರೆ. ಸೊ ಖಂಡಿತವಾಗ್ಲೂ ನೀವು ಟ್ಯಾಗ್ಸ್ಗಳನ್ನ ನೀವು ಹಾಕೋಬೋದು ಇನ್ಸ್ಟಾಗ್ರಾಮ್ ರೀಲ್ಸ್ನ ಅಪ್ಲೋಡ್ ಮಾಡೋರು. ಆದರೆ ಓವರಾಗಿ ಹಾಕ್ಬಾರ್ದು. ಅಂತಂದರೆ ಈಗ ಒಂದು 3ರಿಂದ 4 ಟ್ಯಾಗ್ಸ್ ಹಾಕ್ಬೇಕು ನೀವು ಅಷ್ಟೇ. ಸೊ ಅದಕ್ಕಿಂತ ಒಂದು 5, 6, 7, 8 ಹಿಂಗೆ ಹತ್ತಾಗ ಹೊಂಟೋದ್ರೆ ಸೊ ನಿಮ್ಮ ವೀಡಿಯೋ ಅರ್ಧ ಆ ಟ್ಯಾಗ್ಸಲ್ಲೇ ಕವರ್ ಆಗಿಬಿಟ್ಟಿರುತ್ತೆ. ರೀಲ್ಸ್ನ ನೋಡೋರು ಅಬ್ಸರ್ವ್ ಮಾಡಿ, ಕೆಲವೊಂದಷ್ಟು ಜನ ಫುಲ್ಲು ಟ್ಯಾಗ್ಸ್ ಹಾಕ್ಬಿಟ್ಟಿರ್ತಾರೆ. ಹ್ಯಾಶ್ಟ್ಯಾಗ್ ಹಾಕ್ಬಿಟ್ಟು ಟ್ಯಾಗ್ಸ್ ಹೊಡ್ಕೊಂಡೋಗಿರ್ತಾರೆ. ಸೊ ಅವ್ರ ವೀಡಿಯೋ ಬರಬೇಕಾದ್ರೆ ಫುಲ್ ಅವ್ರ ಮಕನೇ ಮುಚ್ಚೋಗಿರುತ್ತೆ. ಸೊ ಹಂಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಓಕೆ, ಒಂದು 3ರಿಂದ 4 ಟ್ಯಾಗ್ಸ್ ಸೂಪರ್ ಅಂತ ಅನ್ಬೋದು. ಸೊ ಓವರಾಗಿ ಆಗ್ತಷ್ಟು ಆ ಒಂದು ವೀಡಿಯೋನ ಜಾಸ್ತಿ ಪ್ರಮೋಟ್ ಮಾಡೋದಕ್ಕೆ ಹೋಗಲ್ಲ ಇನ್ಸ್ಟಾಗ್ರಾಮ್ ಅವರು. ಓಕೆ, ಸೊ ಆದ್ದರಿಂದ ಹುಷಾರಾಗಿ ಒಂದು 3ರಿಂದ 4 ಟ್ಯಾಗ್ಸ್ನ ಉಪಯೋಗಿಸ್ಕೊಳ್ಳಿ ಅಂತ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಕೊನೆಯದು ನಿಮ್ಗೆ ಗೊತ್ತಿರೋದೆ, ಆದಷ್ಟು ವೈರಲ್ ಮ್ಯೂಸಿಕ್ಗಳನ್ನ ಪಿಕ್ ಮಾಡಿಕೊಂಡು ನೀವು ವೀಡಿಯೋಸ್ಗಳನ್ನ ಮಾಡಬೇಕಾಗುತ್ತೆ. ಸೊ ಯಾವುದೋ ಕ್ಲಿಕ್ ಆಗದೇ ಇರುವಂಥ ಒಂದು ಮ್ಯೂಸಿಕ್ನ ಪಿಕ್ ಮಾಡ್ಕೊಂಡು ನೀವು ಮಾಡಿದ್ರೆ ರೀಚ್ ಆಗೋಲ್ಲ. ಇವಾಗ ಅಟ್ ಪ್ರೆಸೆಂಟ್ ಏನು ಟ್ರೆಂಡ್ ಹೋಗ್ತದೆ, ಯಾವ ಮ್ಯೂಸಿಕ್ ಟ್ರೆಂಡ್ ಆಗ್ತದೆ, ಸೊ ಯಾವೊಂದು ಪ್ಲ್ಯಾಟ್ಫಾರ್ಮಲ್ಲಿ ಯಾವ ಮ್ಯೂಸಿಕ್ ಟ್ರೆಂಡ್ ಆಗ್ತದೆ ಆ ಒಂದು ಮ್ಯೂಸಿಕ್ನ ತಂದು ಇನ್ಸ್ಟಾಗ್ರಾಮ್ ರೀಲ್ಸನ್ನು ನೀವು ಅಪ್ಲೋಡ್ ಮಾಡಿದ್ರೆ ಸೊ ಇಲ್ಲಿ ನಿಮಗೆ ಟ್ರೆಂಡ್ ಆಗುತ್ತೆ. ಓಕೆ, ಸೊ ಇದಿಷ್ಟು ತಪ್ಪುಗಳನ್ನ ನೀವು ಮಾಡೋದಕ್ಕೆ ಹೋಗ್ಬೇಡಿ. ಆ್ಯಂಡ್ ಇನ್ನೂ ಸಣ್ಣ ಪುಟ್ಟ ಹಲವಾರು ತಪ್ಪುಗಳಿರುತ್ತೆ. ಸೊ ಅದನ್ನು ಕೂಡ ನೀವು ಮಾಡೋದಕ್ಕೆ ಹೋಗ್ಬೇಡಿ. ಖಂಡಿತವಾಗ್ಲೂ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದೊಂದು ಪಾರ್ಟ್ 1 ವಿಡಿಯೋ ಅಂತಲೇ ಅನ್ಕೊಳ್ಳಿ. ಓಕೆ, ಸೊ ಈ ತಪ್ಪುಗಳನ್ನ ನೀವು ಮಾಡೋದಕ್ಕೆ ಹೋಗ್ಬೇಡಿ. ಈ ತಪ್ಪುಗಳನ್ನ ಮಾಡಿದ್ರೆ ಸೊ ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಜಾಸ್ತಿ ರೀಚ್ ಆಗೋದಿಲ್ಲ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ನೀವು ಕೂಡ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಫಾಲೋ ಮಾಡಿ. ನಾನು ಕೂಡ ಇನ್ಸ್ಟಾಗ್ರಾಮ್ ರೀಲ್ಸ್ನ ಮಾಡ್ತಾ ಇರ್ತೀನಿ. ಓಕೆ, ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ಒಂದೇ ಮಾತರಂ.